ಆತ್ಮೀಯ ವೀಕ್ಷಕರೆಲ್ಲರಿಗೂ ನಮಸ್ಕಾರಗಳು. ಆತ್ಮೀಯ 10ನೇ ತರಗತಿ ವಿದ್ಯಾರ್ಥಿಗಳೇ, ಈ ದಿನ ನಾವು ಬಹು ಆಯ್ಕೆ ಪ್ರಶ್ನೆ ಆಧಾರಿತವಾದ ಮಾದರಿ ಪ್ರಶ್ನೆ ಪತ್ರಿಕೆ 4ರ ಬಗ್ಗೆ ಚರ್ಚಿಸೋಣ. ಪ್ರಶ್ನೆ 1. ರಾಜ್ಯಗಳ ರಾಜಧಾನಿಯಿಂದ ಪ್ರಮುಖ ಬಂದರು, ರಾಷ್ಟ್ರೀಯ ಪ್ರಾಮುಖ್ಯತೆಯುಳ್ಳ ಮುಖ್ಯ ನಗರ ಮತ್ತು ಪಟ್ಟಣಗಳೊಂದಿಗೆ ಸಂಪರ್ಕ ಕಲ್ಪಿಸುವ ರಸ್ತೆಗಳು. ಎ. ರಾಷ್ಟ್ರೀಯ ಹೆದ್ದಾರಿಗಳು. ಬಿ. ಜಿಲ್ಲಾ ರಸ್ತೆಗಳು. ಸಿ. ರಾಜ್ಯ ಹೆದ್ದಾರಿಗಳು. ಡಿ. ಗ್ರಾಮೀಣ ರಸ್ತೆಗಳು. ಸರಿಯಾದ ಉತ್ತರ ಎ. ರಾಷ್ಟ್ರೀಯ ಹೆದ್ದಾರಿಗಳು. ಪ್ರಶ್ನೆ 2. ಭಾರತವು ಯಾವ ಬೆಳೆಯನ್ನು ಬೆಳೆಯಲು ಪ್ರಪಂಚದಲ್ಲಿಯೇ ಅತ್ಯಂತ ವಿಸ್ತಾರವಾದ ಪ್ರದೇಶವನ್ನು ಹೊಂದಿದೆ? ಎ. ಪುಷ್ಪ. ಬಿ. ತಂಬಾಕು. ಸಿ. ಕಬ್ಬು. ಡಿ. ಚಹಾ. ಸರಿಯಾದ ಉತ್ತರ ಸಿ. ಕಬ್ಬು. ಪ್ರಶ್ನೆ 3. FAO ದ ಪ್ರಕಾರ ಪ್ರತಿ ವ್ಯಕ್ತಿಗೆ ಭಾರತದಲ್ಲಿ ಸರಾಸರಿ ದಿನಕ್ಕೆ ಬೇಕಾಗುವ ಕನಿಷ್ಠ ಕ್ಯಾಲೋರಿ. ಎ. 1630 ಕ್ಯಾಲೋರಿ. ಬಿ. 1810 ಕ್ಯಾಲೋರಿ. ಸಿ. 1820 ಕ್ಯಾಲೋರಿ. ಡಿ. 1632 ಕ್ಯಾಲೋರಿ. ಸರಿಯಾದ ಉತ್ತರ ಸಿ. 1820 ಕ್ಯಾಲೋರಿ. ಪ್ರಶ್ನೆ 4. ಬ್ರಿಟಿಷ್ ಸೈನ್ಯದಲ್ಲಿ ಭಾರತೀಯರಿಗೆ ಲಭಿಸುತ್ತಿದ್ದ ಅತ್ಯುನ್ನತ ಹುದ್ದೆ. ಎ. ಕೂಲಿ ಸೈನಿಕ. ಬಿ. ಸಾಮಾನ್ಯ ಸೈನಿಕ. ಸಿ. ಕಮಾಂಡರ್. ಡಿ. ಸುಬೇದಾರ್. ಸರಿಯಾದ ಉತ್ತರ ಡಿ. ಸುಬೇದಾರ್. ಪ್ರಶ್ನೆ 5. ಭಾರತದಲ್ಲಿರುವ ಪ್ರಮುಖ ಕೈಗಾರಿಕಾ ಪ್ರದೇಶಗಳ ಸಂಖ್ಯೆ. ಎ. 7. ಬಿ. 8. ಸಿ. 5. ಡಿ. 6. ಸರಿಯಾದ ಉತ್ತರ ಬಿ. 8. ಪ್ರಶ್ನೆ 6. ಬ್ರಿಟಿಷರ ಕಾಲದಲ್ಲಿದ್ದ ನ್ಯಾಯಾಲಯದ ಭಾಷೆ. ಎ. ಸಂಸ್ಕೃತ. ಬಿ. ಪರ್ಷಿಯನ್. ಸಿ. ಆಂಗ್ಲ. ಡಿ. ಉರ್ದು. ಸರಿಯಾದ ಉತ್ತರ ಸಿ. ಆಂಗ್ಲ. ಪ್ರಶ್ನೆ 7. ಭಾರತದಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯು ತನ್ನ ಆಡಳಿತವನ್ನು ಕೊನೆಗೊಳಿಸಿದ್ದು. ಎ. 1857. ಬಿ. 1856. ಸಿ. 1859. ಡಿ. 1858. ಸರಿಯಾದ ಉತ್ತರ ಡಿ. 1858. ಪ್ರಶ್ನೆ 8. ಶಾಲಾ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವ ಬ್ಯಾಂಕ್ ಖಾತೆ. ಎ. ಚಾಲ್ತಿ ಖಾತೆ. ಬಿ. ಆವರ್ತ ಠೇವಣಿ ಖಾತೆ. ಸಿ. ನಿಶ್ಚಿತ ಠೇವಣಿ ಖಾತೆ. ಡಿ. ಉಳಿತಾಯ ಖಾತೆ. ಸರಿಯಾದ ಉತ್ತರ ಡಿ. ಉಳಿತಾಯ ಖಾತೆ. ಪ್ರಶ್ನೆ 9. ರಾಷ್ಟ್ರೀಯ ವ್ಯವಸ್ಥೆಯೊಂದರಲ್ಲಿ ಯಾವುದು ರಕ್ತನಾಳಗಳಿದ್ದಂತೆ? ಎ. ಸಾರಿಗೆ ಸಂಪರ್ಕ. ಬಿ. ಕೃಷಿ. ಸಿ. ಆರೋಗ್ಯ. ಡಿ. ಕೈಗಾರಿಕೆ. ಸರಿಯಾದ ಉತ್ತರ ಎ. ಸಾರಿಗೆ ಸಂಪರ್ಕ. ಪ್ರಶ್ನೆ 10. ತೀರಗಳಲ್ಲಿ ಮರಳು ಮತ್ತು ಗಣಿಗಾರಿಕೆಗಳ ನಿಷೇಧ ಮಾಡಬೇಕು. ಎ. ಸಮುದ್ರ ತೀರದ ಸವೆತ ತಡೆಗಟ್ಟಲು. ಬಿ. ಚಂಡಮಾರುತ ತಡೆಗಟ್ಟಲು. ಸಿ. ಭೂಕುಸಿತ ತಡೆಗಟ್ಟಲು. ಡಿ. ನದಿ ಪ್ರವಾಹ ತಡೆಗಟ್ಟಲು. ಸರಿಯಾದ ಉತ್ತರ ಎ. ಸಮುದ್ರ ತೀರದ ಸವೆತ ತಡೆಗಟ್ಟಲು. ಪ್ರಶ್ನೆ 11. ಶಿವರಾಮ ಕಾರಂತರ ನಾಯಕತ್ವದಲ್ಲಿ ಪ್ರಾರಂಭವಾದ ಪರಿಸರ ಚಳುವಳಿ. ಎ. ಕರ್ನಾಟಕದ ಅಪ್ಪಿಕೋ ಚಳುವಳಿ. ಬಿ. ಕೈಗಾ ಅಣುಸ್ಥಾವರ ವಿರೋಧಿ ಚಳುವಳಿ. ಸಿ. ನರ್ಮದಾ ಬಚಾವೋ ಆಂದೋಲನ. ಡಿ. ಮೌನ ಕಣಿವೆ ಆಂದೋಲನ. ಸರಿಯಾದ ಉತ್ತರ ಬಿ. ಕೈಗಾ ಅಣುಸ್ಥಾವರ ವಿರೋಧಿ ಚಳುವಳಿ. ಪ್ರಶ್ನೆ 12. ಡೂನ್ಸ್ಗಳು ಕಂಡುಬರುವುದು. ಎ. ಮಹಾ ಹಿಮಾಲಯ. ಬಿ. ಶಿವಾಲಿಕ್ ಬೆಟ್ಟಗಳು. ಸಿ. ಉತ್ತರದ ಮೈದಾನಗಳು. ಡಿ. ಒಳ ಹಿಮಾಲಯ. ಸರಿಯಾದ ಉತ್ತರ ಬಿ. ಶಿವಾಲಿಕ್ ಬೆಟ್ಟಗಳು. ಪ್ರಶ್ನೆ 13.
ಸ್ವಾತಂತ್ರ್ಯ ಪೂರ್ವದಲ್ಲಿ ಭಾರತದ ಅವಿಭಾಜ್ಯ ಅಂಗ. ಎ ಪಾಕಿಸ್ತಾನ, ಬಿ ಅಮೇರಿಕಾ, ಸಿ ಚೀನಾ, ಡಿ ರಷ್ಯಾ. ಸರಿಯಾದ ಉತ್ತರ ಎ ಪಾಕಿಸ್ತಾನ. ಪ್ರಶ್ನೆ 14. ಸ್ವಾತಂತ್ರ್ಯದ ನಂತರ ಭಾರತದ ಒಕ್ಕೂಟಕ್ಕೆ ಸೇರಲು ತೀವ್ರ ಪ್ರತಿರೋಧ ತೋರಿದ ಸಂಸ್ಥಾನಗಳು. ಎ ಜುನಾಗಢ್, ಜೈಪುರ್, ಜಮ್ಮು ಮತ್ತು ಕಾಶ್ಮೀರ. ಬಿ ಜುನಾಗಢ್, ಹೈದರಾಬಾದ್, ಜಮ್ಮು ಕಾಶ್ಮೀರ. ಸಿ ಜುನಾಗಢ್, ಹೈದರಾಬಾದ್, ಮೈಸೂರು. ಡಿ ಜುನಾಗಢ್, ಹೈದರಾಬಾದ್, ಗ್ವಾಲಿಯರ್. ಸರಿಯಾದ ಉತ್ತರ ಬಿ ಜುನಾಗಢ್, ಹೈದರಾಬಾದ್ ಮತ್ತು ಜಮ್ಮು ಮತ್ತು ಕಾಶ್ಮೀರ. ಪ್ರಶ್ನೆ 15. ಭಾರತದಲ್ಲಿ ಅತಿ ಹೆಚ್ಚು ಉಷ್ಣಾಂಶ ಹೊಂದಿರುವ ಸ್ಥಳ. ಎ ಗಂಗಾನಗರ, ಬಿ ಮಾಸಿನ್ರಾಮ್, ಸಿ ಚಿರಾಪುಂಜಿ, ಡಿ ಡ್ರಾಸ್. ಸರಿಯಾದ ಉತ್ತರ ಎ ಗಂಗಾನಗರ. ಪ್ರಶ್ನೆ 16. ರವೀಂದ್ರನಾಥ ಠಾಗೋರ್ ತಮ್ಮ ನೈಟ್ಹುಡ್ ಪದವಿಯನ್ನು ಬ್ರಿಟಿಷ್ ಸರ್ಕಾರಕ್ಕೆ ವಾಪಸ್ ನೀಡಿದ್ದು. ಎ ಸೈಮನ್ ಆಯೋಗ ವಿರೋಧಿಸಿ, ಬಿ ಕ್ವಿಟ್ ಇಂಡಿಯಾ ಚಳುವಳಿಗಾಗಿ, ಸಿ ಚೌರಿ ಚೌರಾ ಘಟನೆಯನ್ನು ವಿರೋಧಿಸಿ, ಡಿ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ವಿರೋಧಿಸಿ. ಸರಿಯಾದ ಉತ್ತರ ಡಿ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ವಿರೋಧಿಸಿ. ಪ್ರಶ್ನೆ 17. ಭಾರತದಲ್ಲಿ ಬ್ಯಾಂಕುಗಳ ಎಲ್ಲ ಚಟುವಟಿಕೆಗಳನ್ನು ಹತೋಟಿಯಲ್ಲಿಡುವುದು. ಎ IMF, ಬಿ SBI, ಸಿ SBM, ಡಿ RBI. ಸರಿಯಾದ ಉತ್ತರ ಡಿ RBI. ಪ್ರಶ್ನೆ 18. ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರ. ಎ ಸಿಂಗಾಪುರ, ಬಿ ಭಾರತ, ಸಿ ಚೀನಾ, ಡಿ ಜಪಾನ್. ಸರಿಯಾದ ಉತ್ತರ ಬಿ ಭಾರತ. ಪ್ರಶ್ನೆ 19. ಭಾರತದಲ್ಲಿ ಅತಿ ಕಡಿಮೆ ಅರಣ್ಯ ಪ್ರದೇಶ ಹೊಂದಿರುವ ರಾಜ್ಯ. ಎ ಹರಿಯಾಣ, ಬಿ ಮಧ್ಯಪ್ರದೇಶ್, ಸಿ ಗೋವಾ, ಡಿ ತೆಲಂಗಾಣ. ಸರಿಯಾದ ಉತ್ತರ ಸಿ ಗೋವಾ. ಪ್ರಶ್ನೆ 20. ಅಲ್ಪಸಂಖ್ಯಾತರ ಸಾಂಸ್ಕೃತಿಕ ಹಕ್ಕುಗಳಿಗೆ ರಕ್ಷಣೆ ನೀಡುವ ಸಂವಿಧಾನದ ವಿಧಿ. ಎ 29ನೇ ವಿಧಿ, ಬಿ 30ನೇ ವಿಧಿ, ಸಿ 46ನೇ ವಿಧಿ, ಡಿ 19ನೇ ವಿಧಿ. ಸರಿಯಾದ ಉತ್ತರ ಎ 29ನೇ ವಿಧಿ. ಪ್ರಶ್ನೆ 21. ಡಚ್ಚರ ದೇಶ. ಎ ಇಂಗ್ಲೆಂಡ್, ಬಿ ಪೋರ್ಚುಗಲ್, ಸಿ ಹಾಲೆಂಡ್, ಡಿ ಫ್ರಾನ್ಸ್. ಸರಿಯಾದ ಉತ್ತರ ಸಿ ಹಾಲೆಂಡ್. ಪ್ರಶ್ನೆ 22. ಮಾರುಕಟ್ಟೆಯ ರಾಜ ಎಂದರೆ. ಎ ಉತ್ಪಾದಕ, ಬಿ ಗ್ರಾಹಕ, ಸಿ ವ್ಯಾಪಾರಿ, ಡಿ ಪೂರೈಕೆದಾರ. ಸರಿಯಾದ ಉತ್ತರ ಬಿ ಗ್ರಾಹಕ. ಪ್ರಶ್ನೆ 23. ಭಾರತದ ನೈಜ ಅಭಿವೃದ್ಧಿ ಎಂದರೆ ಗ್ರಾಮಗಳ ಅಭಿವೃದ್ಧಿ ಎಂದವರು. ಎ ಅಮರ್ತ್ಯ ಸೇನ್, ಬಿ ಮಹಾತ್ಮ ಗಾಂಧೀಜಿ, ಸಿ ಜವಾಹರ್ಲಾಲ್ ನೆಹರು, ಡಿ ಡಾಕ್ಟರ್ BR ಅಂಬೇಡ್ಕರ್. ಸರಿಯಾದ ಉತ್ತರ ಬಿ ಮಹಾತ್ಮ ಗಾಂಧೀಜಿ. ಪ್ರಶ್ನೆ 24. ಆಫ್ರಿಕಾದ ಗಾಂಧಿ ಎಂದು ಪ್ರಸಿದ್ಧರಾದವರು. ಎ ನೆಲ್ಸನ್ ಮಂಡೇಲಾ, ಬಿ ಮಹಾತ್ಮ ಗಾಂಧಿ, ಸಿ ಮಾರ್ಟಿನ್ ಲೂಥರ್ ಕಿಂಗ್, ಡಿ ಅಬ್ರಹಂ ಲಿಂಕನ್. ಸರಿಯಾದ ಉತ್ತರ ಎ ನೆಲ್ಸನ್ ಮಂಡೇಲಾ. ಪ್ರಶ್ನೆ 25. ಈತನ ಮರಣದ ನಂತರ ಮೊಘಲರ ರಾಜಕೀಯ ಸಾರ್ವಭೌಮತ್ವ ಕುಗ್ಗಿದ್ದು. ಎ ಜಹಾಂಗೀರ್, ಬಿ 2ನೇ ಬಹದ್ದೂರ್ ಶಾ, ಸಿ ಔರಂಗಜೇಬ್, ಡಿ ಶಹಜಹಾನ್. ಸರಿಯಾದ ಉತ್ತರ ಸಿ ಔರಂಗಜೇಬ್. ಪ್ರಶ್ನೆ 26. 1789ರಲ್ಲಾದ ಘಟನೆ. ಎ ಅಮೆರಿಕಾದ ಸ್ವಾತಂತ್ರ್ಯ ಯುದ್ಧ, ಬಿ ರಷ್ಯಾ ಕ್ರಾಂತಿ, ಸಿ ಫ್ರಾನ್ಸಿನ ಮಹಾಕ್ರಾಂತಿ, ಡಿ ಸಿಪಾಯಿ ದಂಗೆ. ಸರಿಯಾದ ಉತ್ತರ
ಸಿ ಫ್ರಾನ್ಸಿನ ಮಹಾಕ್ರಾಂತಿ. ಪ್ರಶ್ನೆ 27. ಭಾರತದ ಸ್ವತಂತ್ರ ಸಂಗ್ರಾಮದಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಡಿ ನೇಣುಗಂಬಕ್ಕೇರಿದ ಹೋರಾಟಗಾರರು. ಎ ಕ್ರಾಂತಿಕಾರಿಗಳು, ಬಿ ಮಂದಗಾಮಿಗಳು, ಸಿ ತೀವ್ರವಾದಿಗಳು, ಡಿ ಗಾಂಧಿವಾದಿಗಳು. ಸರಿಯಾದ ಉತ್ತರ ಎ ಕ್ರಾಂತಿಕಾರಿಗಳು. ಪ್ರಶ್ನೆ 28. ಭಾರತದ ಪಂಚಾಯತ್ ರಾಜ್ ವ್ಯವಸ್ಥೆಯು ಎ 3 ಹಂತದ ವ್ಯವಸ್ಥೆಯನ್ನು ಹೊಂದಿದೆ, ಬಿ 5 ಹಂತದ ವ್ಯವಸ್ಥೆಯನ್ನು ಹೊಂದಿದೆ, ಸಿ 2 ಹಂತದ ವ್ಯವಸ್ಥೆಯನ್ನು ಹೊಂದಿದೆ, ಡಿ 4 ಹಂತದ ವ್ಯವಸ್ಥೆಯನ್ನು ಹೊಂದಿದೆ. ಸರಿಯಾದ ಉತ್ತರ ಎ 3 ಹಂತದ ವ್ಯವಸ್ಥೆಯನ್ನು ಹೊಂದಿದೆ. ಪ್ರಶ್ನೆ 29. ಸಾಮಾಜಿಕ ಸಮಾನತೆ ಇಲ್ಲದ ರಾಜಕೀಯ ಸ್ವಾತಂತ್ರ್ಯ ಅರ್ಥಹೀನ ಎಂದವರು. ಎ ಜವಾಹರ್ಲಾಲ್ ನೆಹರು, ಬಿ ಮಹಾತ್ಮ ಗಾಂಧೀಜಿ, ಸಿ ಸುಭಾಷ್ ಚಂದ್ರ ಬೋಸ್, ಡಿ ಡಾಕ್ಟರ್ BR ಅಂಬೇಡ್ಕರ್. ಸರಿಯಾದ ಉತ್ತರ ಡಿ ಡಾಕ್ಟರ್ BR ಅಂಬೇಡ್ಕರ್. ಪ್ರಶ್ನೆ 30. ಇದು ಅರಣ್ಯ ಆಧಾರಿತ ಕೈಗಾರಿಕೆಯೂ ಹೌದು. ಎ ಅಲ್ಯೂಮಿನಿಯಂ ಕೈಗಾರಿಕೆ, ಬಿ ಹತ್ತಿ ಬಟ್ಟೆ ಕೈಗಾರಿಕೆ, ಸಿ ಕಾಗದ ಕೈಗಾರಿಕೆ, ಡಿ ಸಕ್ಕರೆ ಕೈಗಾರಿಕೆ. ಸರಿಯಾದ ಉತ್ತರ ಸಿ ಕಾಗದ ಕೈಗಾರಿಕೆ. ಪ್ರಶ್ನೆ 31. ಸುರಪುರ ಸಂಸ್ಥಾನ ಇದ್ದ ಜಿಲ್ಲೆ. ಎ ಕೊಪ್ಪಳ, ಬಿ ರಾಯಚೂರು, ಸಿ ಬಳ್ಳಾರಿ, ಡಿ ಯಾದಗಿರಿ. ಸರಿಯಾದ ಉತ್ತರ ಡಿ ಯಾದಗಿರಿ. ಪ್ರಶ್ನೆ 32. ಗೋಡಂಬಿ, ರಬ್ಬರ್, ಚಹಾ ಮತ್ತು ಕಾಫಿ ಬೆಳೆಗಳಿಗೆ ಉಪಯುಕ್ತವಾದ ಮಣ್ಣು. ಎ ಕೆಂಪು ಮಣ್ಣು, ಬಿ ಲ್ಯಾಟ್ರೈಟ್ ಮಣ್ಣು, ಸಿ ಕಪ್ಪು ಮಣ್ಣು, ಡಿ ಪರ್ವತ ಮಣ್ಣು. ಸರಿಯಾದ ಉತ್ತರ ಬಿ ಲ್ಯಾಟ್ರೈಟ್ ಮಣ್ಣು. ಪ್ರಶ್ನೆ 33. ಅಸಂಘಟಿತ ವಲಯಕ್ಕೆ ಉದಾಹರಣೆ. ಎ ಮೋಟಾರು ವಾಹನ ರಿಪೇರಿ, ಬಿ ಆಸ್ಪತ್ರೆಗಳು, ಸಿ ಶಾಲೆಗಳು, ಡಿ ಕೈಗಾರಿಕೆಗಳು. ಸರಿಯಾದ ಉತ್ತರ ಎ ಮೋಟಾರು ವಾಹನ ರಿಪೇರಿ. ಪ್ರಶ್ನೆ 34. ಭಾರತದ ಪ್ರಥಮ ಮಹಿಳಾ ರಾಜ್ಯಪಾಲರು. ಎ ಸರೋಜಿನಿ ನಾಯ್ಡು, ಬಿ ಸುಚೇತಾ ಕೃಪಲಾನಿ, ಸಿ ಪ್ರತಿಭಾ ಸಿಂಗ್ ಪಾಟೀಲ್, ಡಿ ರಾಬ್ಡಿ ದೇವಿ. ಸರಿಯಾದ ಉತ್ತರ ಎ ಸರೋಜಿನಿ ನಾಯ್ಡು. ಪ್ರಶ್ನೆ 35. ಕೈಲಾಸ ಪರ್ವತದಲ್ಲಿ ಉಗಮವಾಗುವ ನದಿ. ಎ ಬ್ರಹ್ಮಪುತ್ರ ನದಿ, ಬಿ ಸಿಂಧೂ ನದಿ, ಸಿ ಗಂಗಾ ನದಿ, ಡಿ ಯಮುನಾ ನದಿ. ಸರಿಯಾದ ಉತ್ತರ ಬಿ ಸಿಂಧೂ ನದಿ. ಪ್ರಶ್ನೆ 36. ವಿಶ್ವಸಂಸ್ಥೆಯ ಸನ್ನದು ಹೊಂದಿರುವ ವಿಧಿಗಳ ಸಂಖ್ಯೆ. ಎ 110, ಬಿ 112, ಸಿ 113, ಡಿ 111. ಸರಿಯಾದ ಉತ್ತರ ಡಿ 111. ಪ್ರಶ್ನೆ 37. ಸತಿ ಸಹಗಮನ ಪದ್ಧತಿಯ ವಿರುದ್ಧ ಹೋರಾಡಿದ ಸಾಮಾಜಿಕ ಸುಧಾರಕರು. ಎ ಜ್ಯೋತಿಬಾ ಫುಲೆ, ಬಿ ದಯಾನಂದ ಸರಸ್ವತಿ, ಸಿ ಸ್ವಾಮಿ ವಿವೇಕಾನಂದ, ಡಿ ರಾಜಾರಾಮ್ ಮೋಹನ್ ರಾಯ್. ಸರಿಯಾದ ಉತ್ತರ ಡಿ ರಾಜಾರಾಮ್ ಮೋಹನ್ ರಾಯ್. ಪ್ರಶ್ನೆ 38. ಅರ್ಥಶಾಸ್ತ್ರಜ್ಞರಾದ ಮಹಬೂಬ್ ಉಲ್ ಹಕ್ ಈ ದೇಶದವರು. ಎ ಬಾಂಗ್ಲಾದೇಶ, ಬಿ ಸಿಂಗಾಪುರ, ಸಿ ಪಾಕಿಸ್ತಾನ, ಡಿ ಭಾರತ. ಸರಿಯಾದ ಉತ್ತರ ಸಿ ಪಾಕಿಸ್ತಾನ. ಪ್ರಶ್ನೆ 39. ಸುಭಾಷ್ ಚಂದ್ರ ಬೋಸ್ ಮತ್ತು ಜವಾಹರ್ಲಾಲ್ ನೆಹರು ಅವರು ಕಾಂಗ್ರೆಸ್ ಪಕ್ಷದ ಒಳಗಡೆಯೇ ಸ್ಥಾಪಿಸಿದ ಪಕ್ಷ. ಎ ಸಮಾಜವಾದಿ ಪಕ್ಷ, ಬಿ RPI, ಸಿ ಸ್ವತಂತ್ರ ಕಾರ್ಮಿಕ ಪಕ್ಷ, ಡಿ ಫಾರ್ವರ್ಡ್ ಬ್ಲಾಕ್ ಪಕ್ಷ. ಸರಿಯಾದ ಉತ್ತರ ಎ ಸಮಾಜವಾದಿ ಪಕ್ಷ. ಪ್ರಶ್ನೆ 40. 1839ರಲ್ಲಿ ಪಂಜಾಬಿನಲ್ಲಿ ರಾಜಕೀಯ ಅರಾಜಕತೆ ಉಂಟಾಗಲು ಕಾರಣ. ಎ ಬ್ರಿಟಿಷರ ಸಂಚು,
ಬಿ ಬ್ರಿಟಿಷರ ಹಸ್ತಕ್ಷೇಪ, ಸಿ ಲಾಹೋರ್ ಒಪ್ಪಂದ, ಡಿ ರಣಜಿತ್ ಸಿಂಗ್ನ ಮರಣ. ಸರಿಯಾದ ಉತ್ತರ ಡಿ ರಣಜಿತ್ ಸಿಂಗ್ನ ಮರಣ. ಪರೀಕ್ಷೆ ಬರೆಯಲಿರುವ ಎಲ್ಲ 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಶುಭವಾಗಲಿ. ಧನ್ಯವಾದಗಳು.